ಕಟ್ಟಡವನ್ನು ನಿರ್ಮಾಣ ಮಾಡುವ ಒಂದು ಸಮಯದಲ್ಲಿ ಸರಿಯಾದ ಅಳತೆಯನ್ನು ತೆಗೆದುಕೊಳ್ಳುವಂಥದ್ದು ಅತ್ಯಂತ ಮುಖ್ಯವಾಗಿರುತ್ತದೆ. ಹಳೆಯ ಕಾಲದ ಈ ವಾಸ್ತು ಗ್ರಂಥಗಳಲ್ಲೆಲ್ಲ ಈ ಮಾನಗಳನ್ನೇ ತಿಳಿಸ್ತಾರೆ. ಅಂದರೆ ಇಲ್ಲಿನ ಕೋಲು, ದಂಡ, ಈ ರೀತಿಯಾದಂತಹ ಅಳತೆ ಹಳೆಯ ಕಾಲದಲ್ಲಿ ಇಷ್ಟು ಸೂಕ್ಷ್ಮವಾದ ಅಳತೆಗಳಿತ್ತು. ಅಂದರೆ ಇದೆಲ್ಲ ನಾನು ಹೇಳ್ತಾ ಇರೋದು ಧಾನ್ಯದ ಹೆಸರಲ್ಲ. ಇಲ್ಲಿ ವಿಶೇಷವಾಗಿ ಇಷ್ಟು ಸೂಕ್ಷ್ಮವಾಗಿ ಆಗಿನ ಕಾಲದಲ್ಲಿ ಅಳತೆಯನ್ನು ಮಾಡ್ತಾಯಿದ್ರು ಅನ್ನೋದ್ರ ಮಹಾಭಾರತದಲ್ಲಿ ಬರ್ತದೆ ನೋಡಿ, ಧನುರ್ಗ್ರಹದ ಸುದ್ದಿ ಅಂತಂದರೆ ಇಷ್ಟು ಅಳತೆಗಳಿಂದ ಆ ಧನುರ್ಗ್ರಹವನ್ನು ನಿರ್ಮಿಸಿದ್ರು ಅನ್ನೋದ್ರ ಬಗ್ಗಾಗಿ ವಿಶೇಷವಾಗಿ ಸಂಸ್ಕೃತ ನೋಡಿ ಪಂಚಾಂಗದಲ್ಲಿ ಹೇಳ್ತಾರೆ ಇಷ್ಟು ಯೋಜನೆಗಳು. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಓಂಕಾರ ಗುರೂಜಿ. ವಾಸ್ತು ನಿರ್ಣಯ ಎನ್ನುವ ಚಾನಲಿಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ದಿನ ಮಾನಪ್ರಭೇದಗಳು ಅಂತಂದರೆ ಅಳತೆ, ಈ ಬಗ್ಗೆ ತಿಳಿದುಕೊಳ್ಳೋಣ. ವಿಶೇಷವಾಗಿ ಯಾವುದೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡುವ ಒಂದು ಸಮಯದಲ್ಲಿ ಸರಿಯಾದ ಅಳತೆಯನ್ನು ತೆಗೆದುಕೊಳ್ಳುವಂಥದ್ದು ಅತ್ಯಂತ ಮುಖ್ಯವಾಗಿರುತ್ತದೆ. ಇಲ್ಲಿ ಹಿಂದಿನ ಕಾಲದಲ್ಲಿ ಬಳಸುತ್ತಿರುವಂತಹ ಅಥವಾ ಇವತ್ತು ನಾವು ಹೇಳ್ತಾ ಇರುವಂತಹ ಮಾನಗಳು, ಅಳತೆಗಳು, ಇದರಲ್ಲಿ ಕೆಲವೊಂದು ಸ್ವಲ್ಪ ವ್ಯತ್ಯಾಸಗಳಿರ್ತಾ ಇದೆ. ಆದರೂ ಸಹ ನಾವು ಜ್ಞಾನಕ್ಕೋಸ್ಕರವಾಗಿ, ಯಾಕೆ ಅಂತಂದರೆ ಇಲ್ಲಿ ಸಂಸ್ಕೃತದಲ್ಲಿ ಬರುವಂಥದ್ದಾಗ್ಬೋದು, ಹಳೆಯ ಕಾಲದ ಈ ವಾಸ್ತು ಗ್ರಂಥಗಳಲ್ಲೆಲ್ಲ ಈ ಮಾನಗಳನ್ನೇ ತಿಳಿಸ್ತಾರೆ. ಅಂದರೆ ಇಲ್ಲಿ ನಾವು ಇವತ್ತೇನು ಬಳಸ್ತೀವಲ್ವ, ಸ್ಕ್ವೇರ್ ಫೀಟ್ ಆಗಿರ್ಬೋದು ಅಥವಾ ಮೀಟರ್, ಇದನ್ನು ಕಮ್ಮಿಯಾಗಿ ಕೋಲು, ದಂಡ, ಈ ರೀತಿಯಾದಂತಹ ಅಳತೆಗಳನ್ನೇ ಬಳಸ್ತಾರೆ. ಇಲ್ಲಿ ನಾವು ವಾಸ್ತುವಿನ ಬಗೆಗೆ ತಿಳಿದುಕೊಳ್ಳುವಂಥ ಒಂದು ಪರಿಸ್ಥಿತಿ ಇದ್ದಲ್ಲಿ ಈ ಮಾನಗಳು ಸೂಕ್ಷ್ಮವಾಗಿ ಯಾವ ರೀತಿಯಾಗಿ ಹಳೆಯ ಕಾಲದಲ್ಲಿ ಇಷ್ಟು ಸೂಕ್ಷ್ಮವಾದ ಅಳತೆಗಳಿತ್ತು ಅದನ್ನು ನಾವೆಲ್ಲ ಸರಿಯಾಗಿ ತಿಳಿದುಕೊಳ್ಳೋಣ. ಹಾಗೆ ಇಲ್ಲಿ ನೋಡಿ, 8 ಪರಮಾಣು ಅಂತಂದರೆ ಒಂದು ಅಣು, ಆನಂತರ 8 ಅಣು ಅಂತಂದರೆ ಒಂದು ರಜಕಣ, ಆನಂತರ 8 ರಜಕಣ ಅಂತಂದರೆ ಒಂದು ಬಾಲಾಗ್ರ, ಹಾಗೆ 8 ಬಾಲಾಗ್ರ ಅಂದರೆ ಒಂದು ಲಿಕ್ಷ ಅಂತ ಹೇಳ್ತಿದ್ರು. 8 ಲಿಕ್ಷಗಳು ಸೇರಿದಾಗ ಒಂದು ಯುಗ ಅಥವಾ ತಿಲ, ಅನಂತರ 8 ತಿಲಗಳು ಸೇರಿದಾಗ ಒಂದು ಯವ. ಅಂದರೆ ಇದೆಲ್ಲ ನಾನು ಹೇಳ್ತಾ ಇರೋದು ಧಾನ್ಯದ ಹೆಸರಲ್ಲ. ಇಲ್ಲಿ ವಿಶೇಷವಾಗಿ ಇಷ್ಟು ಸೂಕ್ಷ್ಮವಾಗಿ ಆಗಿನ ಕಾಲದಲ್ಲಿ ಅಳತೆಯನ್ನು ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗಾಗಿ ನಾನು ನಿಮಗೆ ಮಾನಗಳಲ್ಲಿ ತಿಳಿಸ್ತಾ ಇದ್ದೇನೆ. 8 ಯವ ಅಂತಂದರೆ ಒಂದು ಅಂಗುಲ ಅಂತಂದರೆ ಇವತ್ತಿನ ಕಾಲದಲ್ಲಿ ನಾವು 1.875 ಸೆಂಟಿಮೀಟರು. ಹಾಗೆ ಇಲ್ಲಿ ನೋಡಿ, 12 ಅಂಗುಲ ಅಂತಂದರೆ ಒಂದು ವಿತಸ್ತಿ, 24 ಅಂಗುಲ ಅಂತಂದರೆ ಒಂದು ಹಸ್ತ. ಸಾಮಾನ್ಯವಾಗಿ ನೋಡಿ, ಇಲ್ಲಿ ಪಂಚಾಂಗದಲ್ಲಿ ಕೋಲು, ಹಸ್ತ ಅಂತ ಹೇಳ್ತಾರೆ. ಅಂದರೆ ಒಂದು ಹಸ್ತ ಅಂತಂದರೆ ಸಾಮಾನ್ಯವಾಗಿ ನಾವು ಫೀಟ್ನಲ್ಲಿ ಹೇಳಬೇಕಂತಂದರೆ 1.5 ಫೀಟ್ಸ್ ಅಂತ ತಗೋಬೋದು. ಹಾಗೆ 4 ಹಸ್ತ ಅಂತಂದರೆ ಒಂದು ದಂಡ ಅಂತಂದರೆ 6 ಫೀಟಿಂದು ಒಂದು ಕೋಲು ಇರ್ತದೆ, ಇದಕ್ಕೆ ಒಂದು ದಂಡ ಅಂತ ಹೇಳ್ತಾರೆ. ಆ ನಂತರ 8 ದಂಡ ಅಂತಂದರೆ ಒಂದು ರಜ್ಜು ಅಂತಂದರೆ 48 ಫೀಟ್ಸ್ ಅಂತ ಆಗ್ತದೆ ಅದರಲ್ಲಿ ವಿಶೇಷವಾಗಿ. ಆನಂತರ 25 ಅಂಗುಲ ಅಂದರೆ ಒಂದು ಪ್ರಾಜಾಪತ್ಯ, 26 ಅಂಗುಲ ಅಂತಂದರೆ ಒಂದು ಧನುರ್ಮುಷ್ಟಿ, 27 ಅಂಗುಲ ಅಂತಂದರೆ ಒಂದು ಧನುರ್ಗ್ರಹ. ಇಲ್ಲಿ ವಿಶೇಷವಾಗಿ ಮಹಾಭಾರತದಲ್ಲಿ ಬರ್ತದೆ ನೋಡಿ, ಧನುರ್ಗ್ರಹದ ಸುದ್ದಿ ಅಂತಂದರೆ ಇಷ್ಟು ಅಳತೆಗಳಿಂದ ಆ ಧನುರ್ಗ್ರಹವನ್ನು ನಿರ್ಮಿಸಿದ್ರು ಅನ್ನೋದ್ರ ಬಗ್ಗಾಗಿ. ಹಾಗೆ ಸಂಸ್ಕೃತದಲ್ಲಿ ವಿಶೇಷವಾಗಿ ಇದೇ ರೀತಿ ಇರ್ತದೆ. ಹಾಗೆ 28 ಅಂಗುಲ ಅಂದರೆ ಒಂದು ಪ್ರಾಚ್ಯ, 29 ಅಂಗುಲ ಅಂದರೆ ಒಂದು ವೈದೇಹ, ಆನಂತರ 30 ಅಂಗುಲಗಳು ಅಂತಂದರೆ ಒಂದು ವೈಪುಲ್ಯ, 31 ಅಂಗುಲ ಅಂತಂದರೆ ಒಂದು ಪ್ರಕೀರ್ಣ, ಆನಂತರ 84 ಅಂಗುಲಗಳು ಸೇರಿದಾಗ ಒಂದು ವ್ಯಾಮ ಅಂತ ಆಗ್ತದೆ. ಆನಂತರ 96 ಅಂಗುಲಗಳು ಸೇರಿದಾಗ ಒಂದು ಧನುಷ್ ಅಂತ. ಅದೇ ರೀತಿಯಾಗಿ 30 ಧನುಷ್ಯಗಳು ಸೇರಿದಾಗ ಒಂದು ನಲ್ವ. ಅದೇ ರೀತಿಯಾಗಿ 1000 ಧನುಷ್
ಈ ಅಳತೆಗೆ ಒಂದು ಕೋಶ ಅಥವಾ ಕ್ರೋಶ ಅಂತಲೂ ಹೇಳ್ತಾರೆ. ಅದೇ ರೀತಿಯಾಗಿ 2000 ಧನುಷ್ ಸೇರಿದಾಗ ಒಂದು ಗವ್ಯುತಿ, ಹಾಗೆ 4 ಗವ್ಯುತಿ ಸೇರಿದಾಗ ಒಂದು ಯೋಜನ. ಹೀಗೆ ವಿಶೇಷವಾಗಿ ಸಂಸ್ಕೃತ ನೋಡಿ, ಪಂಚಾಂಗದಲ್ಲಿ ಹೇಳ್ತಾರೆ ಇಷ್ಟು ಯೋಜನೆಗಳು ಈ ವರ್ಷ ಮಳೆ ಆಗ್ತದೆ, ಸಮುದ್ರದಲ್ಲಿ ಇಷ್ಟು ಬೀಳುತ್ತದೆ, ಗುಡ್ಡಗಾಡಿನ ಪ್ರದೇಶದಲ್ಲಿ, ಹೀಗೆ ನಾವು ಅಳತೆಗಳನ್ನು ದೊಡ್ಡದಾದಂತಹದ್ದು ಸಂಸ್ಕೃತದಲ್ಲಿ ಅಂತಂದರೆ ಇಲ್ಲಿ ಯೋಜನೆಗಳು ಹೀಗೆ ಹೇಳ್ತೀವಿ. ಹಾಗೆ ವಿಶೇಷವಾಗಿ ನಾವು ಈ ಅಳತೆಗಳನ್ನು ಅಂದಿನ ದಿನ ಬಳಸ್ತಾ ಇದ್ದರೂ ನಾವು ಈಗ ಕೆಲವೊಂದು ಬದಲಾದ ಅಳತೆಗಳನ್ನು ನಾವು ಹೇಳ್ತಾ ಇದ್ದೇವೆ. ವೀಕ್ಷಕರೇ, ಮುಂದಿನ ಒಂದು ಸಂಚಿಕೆಯಲ್ಲಿ ಆಯಗಳು ಅಂತಂದರೆ ನಾವು ಮನೆಯನ್ನು ಕಟ್ಟುವಾಗ ತೆಗೆದುಕೊಳ್ತೀವಲ್ವ ಅಳತೆ, ಇದನ್ನು ಆಯ ಅಂತ ಹೇಳ್ತೀವಿ. ಈ ಬಗ್ಗಾಗಿ ಡಿಟೇಲಲ್ಲಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.